ವಿಜೇಂದ್ರ ಸ್ವಾಮಿಗಳಿಗಿಂತಲೂ ನಾವು ಮೇಲೆ, ರಾಘವೇಂದ್ರ ಸ್ವಾಮಿಗಳು, ರಘುತ್ತಮರು, ಸತ್ಯವ್ರತರು, ವಿದ್ಯಾಧೀಶರು ಇವರೆಲ್ಲರಿಗಿಂತಲೂ ನಾವು ದೊಡ್ಡವರೇ? ಅವ್ರಿಗೆ ತಿಳಿದೇ ಇದ್ದ ಮಾತ್ರ ನಮಗೆ ತಿಳಿಯೋದಕ್ಕೆ ಸಾಧ್ಯವೇ? ಅಂತಹ ಬುದ್ಧಿವಂತಿಕೆ ಇದೆ ಅಂತನ್ನುವಂತಹ ಅಹಂಕಾರನೇ ಇದ್ದದ್ದಾದರೆ ಇವತ್ತು ಇಷ್ಟು 1000 ಜನರ ಎದುರಿಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೇವೆ. 1000 ಜನ ಅಲ್ಲ, 1,00,000 ಜನರ ಎದುರಿಗೆ ಚಾಲೆಂಜ್ ಕೊಡ್ತೇವೆ. ಶ್ರೀಮತ್ ಟೀಕಾಕೃತ್ಪಾದರ, ಶ್ರೀಮದ್ ಜಯತೀರ್ಥರ ವಾಕ್ಯಗಳಲ್ಲಿ ತಪ್ಪಿವೆ ಅಂತ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಯಾವ ಒಂದು ವಾಕ್ಯದೊಳಗೆ ತತ್ವಪ್ರಕಾಶಕನೋ ಸುಧಾದೊಳಗೋ ಇದ್ದದ್ದು ಇಂಥ ತಪ್ಪಿದೆ ಅಂತ ನಾನು ಪ್ರೂವ್ ಮಾಡ್ತೇನೆ ಅಂತ ಅವರು ಹೇಳಿ, ಅವರು ಏನು ಕೇಳ್ತಾರೋ ಅದನ್ನು ಬರೆದು ಕೊಡ್ತೇವೆ ಅವರಿಗೆ ಆಸ್ತಿ. ಶ್ರೀಮಠದ 28 ಪ್ರತಿಮೆಗಳನ್ನು ಬಿಟ್ಟರೆ ಎಲ್ಲಾ ಆಸ್ತಿ ಅವರ ಹೆಸರಿಗೆ ಬರೆದು ಕೊಡೋದಕ್ಕೆ ಇವತ್ತಿನ ದಿವಸ ಸಿದ್ಧರಾಗಿದೆ. ಓಪನ್ ಚಾಲೆಂಜ್ ಕೊಡ್ತಾ ಇದೆ, ಬರಲಿ, ತಾವು ಬರಲಿ, ತಮ್ಮ ಪಂಡಿತರನ್ನ ಕರ್ಕೊಂಡು ಬರಲಿ, ಏನು ಮಾಡ್ತಾರೋ ಮಾಡಲಿ. ಉಳಿದ ಅವರ ವಿಚಾರಗಳು ಎಲ್ಲ ಪ್ರತ್ಯೇಕ ಇರಲಿ. ಯಾರು ದೊಡ್ಡವರು ಸಣ್ಣವರು ಎಲ್ಲ ವಿಚಾರ ಆಮೇಲೆ ಮಾಡೋಣ, ಸ್ವತಂತ್ರವಾಗಿ ಮಾಡೋಣ. ಒಂದೇ ಮಾತು, ಟೀಕಾಕೃತ್ಪಾದರ ಮಾತುಗಳಲ್ಲಿ ತಪ್ಪಿವೆ, ತತ್ವಪ್ರಕಾಶಕದಲ್ಲಿ ತಪ್ಪಿದೆ, ಸುಧಾದಲ್ಲಿ ತಪ್ಪಿದೆ ಅಂತನ್ನುವಂತಹ ಬಾಯಿಯಲ್ಲಿ ಹುಳ ಹಾಕಿಕೊಳ್ಳುವಂತಹ ಮಾತುಗಳನ್ನು ಆಡಿದ್ದಾರೆ. ಅದನ್ನು ಸಮರ್ಥನೆ ಮಾಡಿ ತೋರಿಸಿದರೆ ಇವತ್ತೇನು ಬೇಕೋ ಅದನ್ನು ಕೊಡ್ತೇವೆ, ಪ್ರಾಣ ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ. ನಾವು ಧೈರ್ಯದಿಂದ ಹೇಳ್ತೇವೆ, ಟೀಕಾಕೃತ್ಪಾದರ ಮಾತುಗಳಲ್ಲಿ ದೋಷ ಇಲ್ಲ 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 ಇಲ್ಲ. ಇದನ್ನು ಬರೀ ಪ್ರತಿಜ್ಞೆ ಮಾಡೋದಿಲ್ಲ, ಸಮರ್ಥನೆ ಮಾಡಿ ತೋರಿಸ್ತೇವೆ. ಮಹಾಭಾರತ ಮುಟ್ಟಿ ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಯಾವ ಮಹಾಭಾರತದಲ್ಲಿ ವಿರಾಟ ಪರ್ವ ನಡೀತಾ ಇದೆ, ಇವತ್ತು ಮಂಗಳ ಮಹೋತ್ಸವ, ಅರ್ಜುನನ ವಿಜಯದ ಮಂಗಳ ಮಹೋತ್ಸವದ ಜೊತೆಗೆ ಟೀಕಾಕೃತ್ಪಾದರ ವಿಜಯವನ್ನು ಇವತ್ತಿನ ದಿವಸ ನಾವು ತಿಳಿಯಲೇಬೇಕು. ಎಂತಹ ನೈಯಾಯಿಕರು, ವೈಶೇಷಿಕರು, ಜೈನರು, ಬೌದ್ಧರು, ಅದ್ವೈತಿಗಳು, ಏನ್ ಗೊತ್ತಿದೆ ನಿಮಗೆ? ಯಾರ ಮೇಲೆ ಆಕ್ರೋಶ ಮಾಡ್ತಾ ಇದ್ದೇನೆ ಅಂತ ತಿಳ್ಕೋಬೇಡಿ, ನಿಮ್ಮ ಮೇಲೆ ಪ್ರೀತಿ ಇದೆ. ಬರೀ ಯಾವುದೋ ಲೌಕಿಕ, ಅದು ಇದು, ಮ್ಯಾಥ್ಸ್, ಕೆಮಿಸ್ಟ್ರಿ ಏನೇನೋ ಓದಿ ಯಾವಾಗೋ ಅಲ್ಲಿ ಇಲ್ಲಿ 2 ಸಲ ಶಾಸ್ತ್ರವನ್ನ ಕೇಳಿದ ಮಾತ್ರಕ್ಕೆ ಈ ಟೀಕಾಕೃತ್ಪಾದರ ಉಪಕಾರ ಮಹತ್ವ ಏನು ಗೊತ್ತಾಗ್ಲಿಕ್ಕೆ ಸಾಧ್ಯ ಇದೆ? ಶ್ರೀಮದಾಚಾರ್ಯರ ಒಂದೊಂದು ಅಕ್ಷರ, ಒಂದೊಂದು ಶಬ್ದ ತಗೊಂಡು 10, 20, 100 ಮತಗಳನ್ನ ಟೀಕಾಕೃತ್ಪಾದರು ಖಂಡ ತುಂಡ ಮಾಡಿ ಒಗಿತಾರೆ. ಟೀಕಾಕೃತ್ಪಾದರ ವಚನ ಇಲ್ಲದೆ ಇದ್ರೆ ಆ ಎಲ್ಲ ಮತಗಳ ಆಕ್ರಮಣವನ್ನ